ದಯವಿಟ್ಟು ನಿಮ್ಮಲ್ಲಿ ಒಂದು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಮಕ್ಕಳ ಹಿಂದೆ ಬೀಳಬೇಡ್ರಿ ಮಾರ್ಕ್ಸ್ ಕಾರ್ಡ್ ಸಲುವಾಗಿ. ಮಾರ್ಕ್ಸು 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 ಮಾರ್ಕ್ಸು. ಯಾರೂ ಜೀವನದ ಮಾರ್ಕ್ಸ್ ಕಾರ್ಡ್ ಹಿಡ್ಕೊಂಡು ಬದುಕೋದಿಲ್ಲ. ಯಾರಿಗೆ ಮೌಲ್ಯ ಸಿಕ್ಕದ ಅವ್ರು ದೊಡ್ಡವ್ರು ಆಗ್ತಾರೆ, ಯಾರು ಸಿಗಲಿಲ್ಲ ಅವ್ರು ದೊಡ್ಡವ್ರು ಆಗೋದಿಲ್ಲ. ಒಂದು ಸಣ್ಣ ಘಟನೆ ಹೇಳಿ ಶುರು ಮಾಡ್ತೀನಿ ನಾನು. ನಾವು ವಯಸ್ಸಾದವ್ರು ಸುಮ್ಮನೆ ಟೀಕಾ ಮಾಡ್ತೀವಿ, ಹುಡುಗರಿಗೆ ಏನು ಸಂಸ್ಕಾರ ಇಲ್ಲ, ಏನು ಸಂಸ್ಕೃತಿ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳ್ತೀವಿ. ಅದನ್ನು ಖರೆ ಹೇಳಿ ಅವ್ರಿಗೆ ಈ ವಯಸ್ಸಿನಾಗ ಏನು ಲೈಫ್ನಾಗ ಫೋಕಸ್ ಅದ ಅದು ನಮಗೆ ಆ ವಯಸ್ಸಿನಾಗ ಇರಲಿಲ್ಲ, ಖಾತ್ರಿ ಇರಲಿಲ್ಲ. ಯಾರೋ BSc ಓದಂದ್ರು ಓದ್ಬಿಟ್ವಿ, ಕೆಮಿಸ್ಟ್ರಿ ತೊಗೊಂಡ್ರು ಕೆಮಿಸ್ಟ್ರಿ ತೊಗೊಂಡೆ. ಯಾಕೆ ತೊಗೊಂಡೆ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ, ಯಾರೋ ಹೇಳಿದ್ರು ತೊಗೊಂಡೆ ಅಂತ. ಈಗಿನ 7ನೇ ಹುಡುಗ ಹುಡುಗಿನ ಕೇಳಿ ನೋಡ್ರಿ, ನೀ ಏನು ಆಗ್ಬೇಕಂತೀಯೋ. ನಮ್ಮ ಮನ್ಯಾಗ ಒಂದು ಸ್ಯಾಂಪಲ್ ಅದ, ನನ್ನ ಮೊಮ್ಮಗಳಿದ್ದ, ಆಕೆ 6ನೇ ಇದ್ದಾಗ ಕೇಳಿದೆ. ಈ ನಮ್ಮ ಹವ್ಯಾಸ ಇರ್ತದೆ ಹಿರೇ ಮಂದಿ ಮನ್ಯಾಗೆಲ್ಲ, ಏನಾಗ್ಬೇಕಂತೀಯಪ್ಪ ಅಂತ ಶೈಲೇಶ್ ಕೇಳು. ನಾನು ಕೇಳಿದೆ, ಏನಾಗ್ಬೇಕಂತೀ ನೀನು ಅಂದೆ. ಆಕೆ ಹೇಳಿದ್ದು ಎದೆ ಹೊಡೆದು ಹೋತು ನನಗೆ, ಅಜ್ಜ ನಥಿಂಗ್ ಲೆಸ್ ದನ್ ಎ ನ್ಯೂರೋ ಸರ್ಜನ್. ನನಗೆ ಆ ಹುಡುಗರ ಬುದ್ಧಿ ನೋಡಿದಾಗ ಅನ್ನಿಸ್ತದೆ, ನನಗೆ ಹಿಂಗೆ ವಿಚಾರ ಮಾಡ್ಲಿಕ್ಕೆ ಬರ್ತಿತ್ತೇನ ಅವಾಗ. ನಾ ಕೇಳಿದೆ, ಯಾಕಪ್ಪ ನ್ಯೂರೋ ಸರ್ಜನ್ ಯಾಕೆ ಆಗ್ಬೇಕಂತೀವ ನೀನು ಅಂತ ಆಕಿನ ಕೇಳಿದೆ. ಆಕೆ ಹೇಳಿದ ಐಡಿಯಾ ನೀವು ನಂಬಲಿಕ್ಕಿಲ್ಲ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಾಗ ಒಂದು ಹೊಸ ಡಿವಿಷನ್ ಮಾಡ್ಯಾರ, ಬ್ರೈನ್ ರಿಸರ್ಚ್ ಸೆಂಟರ್ ಅಂತ ಮಾಡ್ಯಾರ. ಹೋದ ವರ್ಷ ಪ್ರೈಮ್ ಮಿನಿಸ್ಟರ್ ಇನಾಗ್ರೇಟ್ ಮಾಡಿದ್ರು. ಆಕೆ ಹೇಳ್ತಾಳೆ, ಆಕೆ ಅಪ್ಪ ಅಂದ್ರೆ ನನ್ನ ಮಗ ಗೂಗಲ್ನಾಗ ಕೆಲಸ ಮಾಡ್ತಾನೆ, ಅವ ಇಂಡಿಯಾ ಹೆಡ್ ಇದ್ದಾನೆ. ಅವೇನೋ ಕಲಿಸ್ಯಾನ ಆಕೆಗೆ. ಹೊಸ ಹೊಸ ಏರ್ಕ್ರಾಫ್ಟ್ ಏನು ಬಂದಾವ, ಇಷ್ಟು ಮಾಡರ್ನ್ ಅವ. ಇಂಜಿನ್ಯಾಗ ಒಂದು ಚಿಪ್ ಹಾಕಿರ್ತಾರೆ, ಹಾಕಿದ್ರೆ ಎಲ್ಲಿ ಪೆಟ್ರೋಲ್ ಲೀಕ್ ಆಗ್ತದೆ. ನೀವು ಕಾರ್ನ ನೋಡಿರಿ, ಪೆಟ್ರೋಲ್ ಗಾಳಿ ಕಮ್ಮಿ ಪ್ರೆಷರ್ ಕಮ್ಮಿ ಆದರೆ ಹೇಳ್ತದೆ, ಏರ್ ಪ್ರೆಷರ್ ಕಮ್ಮಿ ಅದ, ಪೆಟ್ರೋಲ್ ಕಮ್ಮಿ ಅದ ಅಂತ ಹೇಳ್ತದೆ. ಅದು ಇನ್ನೂ ಅಡ್ವಾನ್ಸ್ ಅದ. ಇಂಜಿನ್ನಾಗ ಎಲ್ಲರ ಫಾಲ್ಟ್ ಇದ್ರೆ ತೋರಿಸ್ತದೆ, ಎಲ್ಲರೇ ಲಿಂಕ್ ಲೂಸ್ ಆಗಿದ್ದರೆ ಹೇಳ್ತದೆ ಅಂತೆಲ್ಲ ಹೇಳ. ನಾವು ಈ ಹುಡುಗಿ ನನಗೆ ಹೇಳ್ತಾಳೆ, ಅಪ್ಪ ಐ ವಾಂಟ್ ಟು ಬಿ ನ್ಯೂರೋ ಸರ್ಜನ್. ಯಾಕಂದ್ರೆ ತಲೆಯಾಗ ಒಂದು ಚಿಪ್ ಹಾಕಿಬಿಟ್ಟಿವಿ ಅಂದ್ರೆ ಬ್ರೈನ್ಯಾಗ ನಾವು ದೇಹದ ಯಾವುದೇ ಭಾಗನ ತ್ರಾಸಾದ್ರೆ ಹೇಳ್ತದಲ್ಲ. ನೀವು ಪ್ಯಾರಾಲಿಸಿಸ್ ಆದಮೇಲೆ ಯಾಕೆ ಹೋಗ್ಬೇಕು ಹಾಸ್ಪಿಟ್ಲಿಗೆ? ಮೊದಲೇ ಹೇಳ್ತದೆ ಥ್ರಾಂಬೋಸಿಸ್ ಆಗ್ತದೆ, ಅಲ್ಲೇ ರಕ್ತದ ಪ್ರೆಷರ್ ಆಗ್ಯದ ಅಂತ ಹೇಳ್ತದೆ, ಮೊದಲೇ ಮಾಡಿಸ್ಕೊರಿ ಅಲ್ವಾ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಆಕೆ ಹೇಳಿದ್ಲು, ಮೊಳಕಾಲಾಗ ಲುಬ್ರಿಕೇಶನ್ ಕಮ್ಮಿ ಆಗ್ಯದ, ಮೊದಲೇ ಹೇಳಿದ್ರೆ ಏನಾರು ಮಾಡ್ಲಿಕ್ಕೆ ಬರ್ತದೆ, ನೀ ಕ್ಯಾಪ್ ರಿಪ್ಲೇಸ್ಮೆಂಟ್ಗೆ ಯಾಕೆ ಹೋಗಬೇಕು? ಹೃದಯದಾಗ ಡಿಪಾಸಿಷನ್ ಜಾಸ್ತಿ ಆಗ್ಯದ, ಅಟ್ಯಾಕ್ ಆಗ್ತದೆ, ಮೊದಲೇ ಹೇಳ್ತದೆ ಅದು, ಹಂಗೆ ಚಿಪ್ ಹಾಕಬೇಕು ಅಂದರು. ಚಲೋ ಅದನ್ನ ಐಡಿಯಾ ಅಂದೆ. ಆಕೆನ ಕರ್ಕೊಂಡು ಬ್ರೈನ್ ಸೆಂಟ್ರಿಗೆ ಹೋದೆ. ನನ್ನ ಪ್ರೊಫೆಸರ್ ಗುರುತ್ನವರಿದ್ದಾರೆ, ಹಿಂಗೇನೋ ಹೇಳ್ತಾಳೆ ನೋಡ್ರಿ ಈಕೆ ಅಂದೆ. ಅವ್ರಿಗೂ ಖುಷಿ ಅನ್ನಿಸ್ತು. ಅವ್ರು ಹೇಳಿದ್ರು, ಅಲ್ಲ ಪುಟ್ಟ ನೀವು ಹೇಳ್ತೀಮ್ಮ, ಬ್ರೈನ್ ತೆಗೆದು ಚಿಪ್ ಹಾಕೋ ಸ್ವಲ್ಪ ಕಷ್ಟದ ಕೆಲಸ, ಹಾಗೇನ್ರಿ ಮಾಡ್ಲಿಕ್ಕೆ ಬರ್ತದೇನೋ ಅಂತ ಕೇಳಿದರು. ಬರ್ತದಲ್ಲ ಅನ್ಲಕ್ಕೆ, ಸ್ಕಲ್ ಕ್ಯಾಪ್ ಮಾಡಿಸ್ಬಿಡ್ಬೇಕು. ಅದು ಹೆಂಗೆ ಆಗ್ತದೆ? ಆಕೆ ಹೇಳಿದ್ರು, ನಮ್ಮ ಅಜ್ಜನ ಕಾಯಾಗ ವಾಚ್ ಅದಲ್ಲ, ದೇಹದೊಳಗೆ ಹಾಕಿಲ್ಲ, ಅದನ್ನು ಮೇಲೆ ಹಾಕ್ಯಾನ, ಹಾರ್ಟ್ ಬೀಟ್ ತೋರಿಸ್ತದ ಅದು ಇಲ್ಲ ಅಟೆ. ಅಂದರೆ ಮಕ್ಕಳ ಮನಸ್ಸು ಎಷ್ಟು ಶಾರ್ಪ್ ಅದ ಅಂದ್ರೆ ಎಲ್ಲೋ ನೋಡಿದ್ದನ್ನು ಎಲ್ಲೋ ಕನೆಕ್ಟ್ ಮಾಡ್ತಾರೆ. ಡಾಕ್ಟರ್ ಯು ಆರ್ ರಾವ್ ನಮ್ಮ ಸಂಸ್ಥೆಗೆ ಉಪಾಧ್ಯಕ್ಷರಾಗಿದ್ದರು. ಅವರು ಬದುಕಿರೋವರೆಗೂ ಇದ್ದರು. ಒಂದು ಸಲ ನಾನು ಅವರು ಮಂಗಳೂರಿಗೆ ಕಾರ್ನಲ್ಲಿ ಹೋಗ್ತಾಯಿದ್ವಿ. ಹೋಗುವಾಗ ಸುಮ್ಮನೆ ಕೇಳಿದೆ ಅವ್ರನ್ನ, ಸರ್ ನೀವು ISRO ಚೇರ್ಮನ್ ಆಗಿದ್ದಾಗ ಡಾಕ್ಟರ್ ಕಲಾಂ ಅವರು ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ದರು, ಅಂದರೆ 4-5 ಲೆವೆಲ್ ಕೆಳಗೆ. ನಿಮ್ಗೆ ಗೊತ್ತಿತ್ತೇನು ಸರ್ ಅವ್ರದ್ದು ಅಂತ ಕೇಳಿದೆ. ಓ ಗೊತ್ತಿತ್ತಲ್ಲ, ಗೊತ್ತಿತ್ತು, ಎಸ್ಪೆಷಲಿ ಬಿಕಾಸ್ ಆಫ್ ಹಿಸ್ ಇಂಟ್ರೆಸ್ಟಿಂಗ್ ಹೇರ್ ಸ್ಟೈಲ್ ಅಂದರು. ನಾನೊಂದು ಪ್ರಶ್ನೆ ಕೇಳಿದೆ, ಕೇಳಬಾರ್ದೇನೋ, ನನ್ನ ಸ್ವಭಾವನ ಹೆಂಗೆ, ಏನು ಕೇಳಬಾರ್ದೋ ಕೇಳಿಬಿಡ್ತೀನಿ. ಸರ್, ವಾಸ್ ಈ ದ ಬೆಸ್ಟ್ ಟೆಕ್ನಾಲಜಿಸ್ಟ್ ಇನ್ ISRO? ಅಂದರೆ ನಿಮ್ಮ ಸಂಸ್ಥೆಯೊಳಗೆ ಅತ್ಯಂತ ಶ್ರೇಷ್ಠ ತಂತ್ರಜ್ಞಾನಿ ಅವರೇ ಆಗಿದ್ರೇನು ಅಂತ ಕೇಳಿದೆ. ಅವ್ರ ಆನ್ಸರ್ ನನಗೆ ಆಶ್ಚರ್ಯ ಆಯ್ತು. ಉತ್ತರ ಏನು ಕೊಟ್ಟರೆ ಗೊತ್ತದ? ನೋ ನೋ ನೋ, ಹಿ ವಾಸ್ ನಾಟ್ ದ ಬೆಸ್ಟ್, ಬಟ್ ಹಿ ವಾಸ್ ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ ವಿ ಹ್ಯಾಡ್. ಇದು ಎಂಥ ಡಿಫರೆನ್ಸ್ ಮಾಡ್ತದೆ ನೋಡ್ರಿ. ಆ ಭಾಳ ಮಂದಿ ಟೆಕ್ನಾಲಜಿಸ್ಟ್ ಹೆಸರು ಯಾರಿಗೂ ಗೊತ್ತಿಲ್ಲ, ಬಟ್ ದ ಗ್ರೇಟೆಸ್ಟ್ ಹ್ಯುಮ್ಯಾನಿಸ್ಟ್ ಈಸ್ ನೆವರ್ ಫರ್ಗಾಟನ್. ಇದು ಭಾಳ ಮುಖ್ಯ ನನಗೆ. ಅಂದರೆ ಜೀವನದಾಗ ಯಾವ್ದು ಉಳಿತದೆ, ಯಾವ್ದು ಉಳಿಯಂಗಿಲ್ಲ ಅಂತ ನೋಡ್ಕೋಬೇಕು. ಬಹಳಷ್ಟು ಮಂದಿ ಡಿಗ್ರಿ ಇದ್ದವ್ರು ನೆನೆಸಂಗಿಲ್ಲ, ಕೋಟ್ಯಾಂತರ ರೂಪಾಯಿ ಗಳಿಸಿದವ್ರು ನೆನೆಸಂಗಿಲ್ಲ. ಆದ್ರೆ ದಯವಿಟ್ಟು ನೋಡ್ರಿ, ಯಾರ್ಯಾರು ನೆನೆಸ್ತೀರಿ ಅವ್ರು ಯಾರೂ ರೊಕ್ಕದವರಲ್ಲ. ಭಾಳ ಮಜಾ ಅದ ಇದು.
ರೊಕ್ಕದಿಂದ ಓಡಿದಂಥ ನೊಬೆಲ್ ಡೈನಮ್ ಮಾಡಿದ, ಓಡಾಡಿದ ರೊಕ್ಕ ಮಾಡಬೇಕು ಅಂತ, ಅದರಿಂದ ನೆನೆಸ್ಲಿಲ್ಲ ಜನ ಅವನು. ವಿಮಾನಕ್ಕೆ ಹೋಗ್ಬೇಕಾಗಿತ್ತು, ಎಲ್ಲೋ ಒಂದು ಕಡೆ ಹಾರಬೇಕಾಗಿತ್ತು. ಆಗಿನ ಕಾಲದಾಗ ಕಂಪ್ಯೂಟರ್ ಇರಲಿಲ್ಲ, ಲಿಸ್ಟ್ ಮಾಡೋರು ಯಾರ್ಯಾರು ಬುಕ್ ಮಾಡ್ಯಾರ ಟಿಕೆಟು ಅಂತ. ಇವ ಲಾಸ್ಟ್ ಮಿನಿಟ್ ಹೋಗಲಿಲ್ಲ ವಿಮಾನಕ್ಕೆ. ಆ ವಿಮಾನಕ್ಕೆ ಆಕ್ಸಿಡೆಂಟ್ ಆಯಿತು, ಇದ್ದವರೆಲ್ಲ ಸತ್ತೋದ್ರು. ಆ ರಿಜಿಸ್ಟ್ರ್ ನೋಡ್ಕೊಂಡು ಪೇಪರ್ನ ಮರುದಿವ್ಸ ಬಂತು, ಇವನು ಫೋಟೋ ಹಾಕಿದ್ರು, ಎನಿಮಿ ಆಫ್ ದ ಹ್ಯೂಮನ್ ಕೈಂಡ್ ಡೈಡ್ ಅಂತ, ಮನುಷ್ಯ ಜನಾಂಗದ ವೈರಿ ಸತ್ತೋದ ಅಂತ ಹಾಕಿದ್ರು. ಅಂದರೆ ಇವ ಹೋಗ್ಯಾನ ವಿಮಾನದಾಗ ಅಂತ ಹೋಗಿಲ್ಲ ಇವ. ಅವ ಭಾಳ ಕೆಟ್ಟ ಅನಿಸ್ತು ಪೇಪರ್ನ ನೋಡಿದ್ರೆ. ನಮಗೂ ಹಂಗೆ ಅನ್ನಿಸ್ಲಿಕ್ಕಿಲ್ಲ. ಮರುದಿವ್ಸ ನಮ್ಮ ಫೋಟೋ ಹಾಕಿ ಸತ್ತಪ್ಪ ಕಡಿಕೆವ ಅಂತಂದ್ರೆ ಎಷ್ಟು ಕೆಟ್ಟ ಅನಿಸ್ತದೆ. ಒಂದ ಹಂಗೆ ನಾ 2 ದಿವ್ಸ ಮಾಡಿದ್ದೇನಾಯ್ತು, ಜನ ನಾನು ಹೆಂಗೆ ನೆನೆಸ್ತಾರೆ ಸತ್ತ ಮೇಲೆ, ಮನುಷ್ಯರು ವೈರಿ ಅಂತ ನೆನೆಸ್ತಾರೆ, ಬೇಡ ಅಂದ. ಅವತ್ತಿನ ಗಳಿಸಿದ ರೊಕ್ಕ ಎಲ್ಲ ಹಾಕಿ ಒಂದು ನೊಬೆಲ್ ಪ್ರೈಸ್ ಕಮಿಟಿ ಅಂತ ಮಾಡಿದ. ಅದು ರೊಕ್ಕ ಕೊಟ್ಟ. ಇವತ್ತು ಪ್ರಪಂಚದ ಅತ್ಯಂತ ಶ್ರೇಷ್ಠ ಪ್ರಶಸ್ತಿ ಅಂದರೆ ನೊಬೆಲ್ ಪ್ರಶಸ್ತಿ. ಇವತ್ತು ನೊಬೆಲ್ ಬಗ್ಗೆ ಯಾರೂ ತಿರಸ್ಕಾರದಿಂದ ಮಾತಾಡೋಂಗಿಲ್ಲ. ಅಂದರೆ ಏನು ಅರ್ಥ ಆಯ್ತು, ಪಡ್ಕೊಂಡಾಗ ಅವನು ಯಾರೂ ನೆನೆಸ್ಲಿಲ್ಲ, ಕೊಟ್ಟಾಗ ಯಾರೂ ಮರೆಯಲಿಲ್ಲ. ಎಂಥ ಚಂದದ ನೋಡ್ರಿ ಜೀವನ ಮೌಲ್ಯ. ಪಡ್ಕೊಳ್ಳೋದಲ್ಲ ಭಾಳ ಸುಲಭ, ಸಂತೋಷ ಅನ್ನಿಸ್ತದೆ ಪಡ್ಕೊಂಡಾಗ. ಏನಾದರೂ ಪಡ್ಕೊಂಡ ಸಂತೋಷ ಅನ್ನಿಸ್ತದೆ, ಆದರೆ ನಿಜವಾಗಿ ಸಂತೋಷ ಇರೋದು ಕೊಡೋದ್ರಾಗದು. ಇದೊಂದು ದೊಡ್ಡ ಜೀವನ ಮೌಲ್ಯ. ಮೌಲ್ಯ ಅಂದರೆ ಏನು, ನಿಜವಾದ ಅರ್ಥ ಡಿಕ್ಷನರಿ ತೆಗೆದು ನೋಡಿದರೆ ಬೆಲೆ ಅಂತ ಅರ್ಥ. ದಯವಿಟ್ಟು ಗಮನಿಸಿ, ನೀವು ಯಾವುದೇ ವಸ್ತು, ನೀವು ಹೊಸ ಕಾರ್ ತೊಗೊಂಡೆ ಅಂತ ಹೇಳ್ರಿ, ಎಷ್ಟು ಕೊಟ್ರಿ? ಹೊಸ ಶರ್ಟ್ ತೊಗೊಂಡ್ರೆ ಎಷ್ಟು ಆಗ್ತಿದೆ ಶರ್ಟಿಗೆ? ಅಂದರೆ ನಮ್ಮ ಸುತ್ತಮುತ್ತಲು ಇರುವಂಥ ಪ್ರತಿಯೊಂದು ವಸ್ತುವಿನ ಬೆಲೆಯನ್ನು ನಾವು ಅಳೆಯೋದು ರೊಕ್ಕದಿಂದ, ದುಡ್ಡಿನಿಂದ. ಆದರೆ ಒಂದು ದಿವಸ ನಾನು ವಾಕಿಂಗ್ ಹೋದಾಗ ಎದುರುಗ ಮನುಷ್ಯ ನಾಯಿ ಮರಿ ಹಿಡ್ಕೊಂಬಂದರು. ನಾನು ನಾಯಿ ಮರಿ ಚಲೋ ಅದಲ್ರಿ ಅಂದೆ. ಏನು ಚಲೋ ರೀ ಸರ್, ಭಾಳ ಕಾಸ್ಟ್ಲಿ ಆಯ್ತು ಅಂದರು. ಒಂದು ನಾಯಿ ಮರಿಗೆ ಬೆಲೆ ಇರ್ತದೆ ನನಗೆ ಗೊತ್ತಿಲ್ಲ ರೀ. ನಾವು ಹಳೆ ಕಾಲದ ಮಂದಿ ನಾಯಿಗೊಂದು ಬೆಲೆ ಇರ್ತದೆ ಅಂತ ಗೊತ್ತಿಲ್ಲ. ನಾಯಿ ಜೀವಕ್ಕೆ ಬೆಲೆ ಇದೆ, ಹಿಂಗೆ ನಾಯಿಗೊಂದು ಟ್ಯಾಗ್ ಹಾಕಿ ಬೆಲೆ ಇರ್ತದೆ ಅಂತ ಗೊತ್ತಿಲ್ಲ. ಅವ್ರು ಹೇಳಿದ್ರು ವೋಡಾಫೋನ್ ಅಡ್ವರ್ಟೈಸ್ಮೆಂಟ್ ಬರೋದಕ್ಕಿಂತ ಮೊದಲು 2,000 ರೂಪಾಯಿ ಇದ್ದದ್ದು ಈಗ 12,000 ರೂಪಾಯಿ ಆಗಿದೆ ರೀ ಅಂದರು. ನಾನು ನಾಯಿ ಮುಟ್ಲಿಕ್ಕೆ ಹೆದರಿಕೆ ನನಗೆ. ಅಂದ್ರೆ ಕಡಿತದಂತಲ್ಲ, 12,000 ರೂಪಾಯಿ ಬೆಲೆ ನಾಯಿ, ಅದನ್ನೇ ಮುಟ್ಟೋದ್ರಿ. ನನಗನಿಸ್ತು ನಾಯಿ ಬೆಲೆ ಸಹಿತ ರೂಪಾಯಿದಾಗ ಹೇಳ್ತೀವಲ್ಲ ನಾವು. ಆದರೆ ಅಟ್ಲೀಸ್ಟ್ ಇನ್ ದ ಸಿವಿಲೈಸ್ಡ್ ಪಾರ್ಟ್ ಆಫ್ ದಿ ವರ್ಲ್ಡ್ ಯಾರಾದರೂ ನನ್ನ ಸ್ನೇಹಿತರು ತನ್ನ ಮಗನೋ ಮಗಳನ್ನ ಕರ್ಕೊಂಡು ವಾಕಿಂಗ್ ಬಂದರೆ ಮಗನಿಗೆ ಎಷ್ಟು ಕೊಟ್ರಿ ಅಂತ ಎಂದೂ ಕೇಳೋದಿಲ್ಲ, ಮಗಳಿಗೆ ಎಷ್ಟು ಕೊಟ್ರಿ ಅಂತ ಯಾರೂ ಕೇಳೋದಿಲ್ಲ. ಅಂದರೆ ಏನಾಯ್ತು, ಪ್ರಪಂಚದ ಎಲ್ಲ ವಸ್ತುಗಳ ಬೆಲೆಯನ್ನು ದುಡ್ಡಿನಲ್ಲಿ ಅಳೆಯುವಂಥ ನಾವು ಮನುಷ್ಯ ಜೀವನದ ಬೆಲೆಯನ್ನು ಮಾತ್ರ ದುಡ್ಡಲ್ಲಿ ಅಳೆಯೋಲ್ಲ. ಮನುಷ್ಯ ಜೀವನದ ಬೆಲೆಯನ್ನು ಮಾತ್ರ ದುಡ್ಡಲ್ಲಿ ಅಳೆಯೋಂಗಿಲ್ಲ ನಾವು. ಮಹಾತ್ಮ ಗಾಂಧಿಯವ್ರ ಬೆಲೆ ಎಷ್ಟು, ಸುಭಾಷ್ ಚಂದ್ರ ಬೋಸ್ ಬೆಲೆ ಎಷ್ಟು ಹೇಳಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಇದನ್ನು ಮಾನವೀಯ ಮೌಲ್ಯಗಳು ಅಂತ ಕರೆದ್ರು. ಬಾಕಿ ಮೌಲ್ಯಗಳನ್ನು ದುಡ್ಡಲ್ಲಿ ಅಳಿಬೋದು, ಆದರೆ ಮನುಷ್ಯ ಜೀವನದ ಬೆಲೆಯನ್ನು ಮಾತ್ರ ದುಡ್ಡಲ್ಲಿ ಅಳೆಯೋಕ್ಕೆ ಸಾಧ್ಯ ಇಲ್ಲ. ನನಗೊಂದು ಸಣ್ಣವನಿದ್ದಾಗ ಇಲ್ಲೇ ಧಾರವಾಡದಾಗ ಓದಿದ್ದವನು ನಾನು. ಗುರುಕುಲಕ್ಕೆ ಹೋಗ್ತಿದ್ದೆ ಸಣ್ಣವಿದ್ದಾಗ, ಒಂದು 6 ವರ್ಷ ಹೋದೆ. ನಮಗನ ಗುರುಗಳು ಕಠೋಪನಿಷತ್ ಹೇಳೋರು. ಸಣ್ಣ ಉಪನಿಷತ್ ಕಠೋಪನಿಷತ್, ಚಂದ ಉಪನಿಷತ್, ಅದು ನಚಿಕೇತೋಪನಿಷತ್ ಅಂತೂ ಕರೀತಾರೆ. ಸಣ್ಣ ಕಥೆಯನ್ನು ಜಾಸ್ತಿ ಹೇಳೋದಿಲ್ಲ ನಾನು. ನಚಿಕೇತ ಅಂತ ಹುಡುಗ, 7-8 ವರ್ಷ ಹುಡುಗ. ಅವರಪ್ಪ ವಾಜಶ್ರವಸ್ ಅಂತ ಹೇಳಿ ಅವ ಯಜ್ಞ ಮಾಡವ. ಅಪ್ಪ ಜಿಪುಣ, ಅಸಾಧ್ಯ ಜಿಪುಣ ಮತ್ತು ಕೋಪಿಷ್ಟ, ವಿಪರೀತ ಕೋಪ. ಹೋಮ ಮಾಡ್ತಾ ಇದ್ದ. ಹೋಮ ಮಾಡಬೇಕಾದ್ರೆ ದಾನ ಕೊಡಬೇಕಲ್ಲ. ಅವ ದಾನ ಯಾವುದು ಕೊಡ್ತಿದ್ದ ಅಂದರೆ ಬರಡು ಹಸುಗಳನ್ನು ಕೊಡ್ತಿದ್ದ. ಅವೆಂದೆಂದು ಹೆಣ್ಲಿಕ್ಕೆ ಸಾಧ್ಯ ಇಲ್ಲ, ಬರಡು ಹಸುಗಳು. ಆ ಹುಡುಗ ಕೇಳಿದ, ಅಪ್ಪ ಅದು ಕೊಡಬೇಡ, ಏನೂ ಉಪಯೋಗ ಇಲ್ಲ, ಅದನ್ನೇ ಕೊಡ್ತಿ, ಕೆಟ್ಟ ಕಾಳು, ಆ ಆಕಳ ಯಾಕೆ ಕೊಡ್ತಿ, ಏನು ಪ್ರಯೋಜನ ಇಲ್ಲ ಅವ್ರಿಗೆ ಅಂತ. ಸುಮ್ಮ ಕೊಡೋ, ದಾನ ಕೊಡೋದು ಅಂಥವು ಕೊಡ್ಬೇಕು, ಚಲೋ ಕೊಡಬಾರ್ದು. ಆ ಹೋಮ ಮಾಡಬೇಕಾದ್ರೆ ಹವಿಸ್ ಹಾಕ್ತಾರೆ, ಅಗ್ನಿಯೊಳಗೆ ಹವಿಸ್ ಹಾಕೋತ ಅಗ್ನೇಯ ಸ್ವಾಹ, ಇಂದ್ರಾಯ ಸ್ವಾಹ, ವರುಣಾಯ ಸ್ವಾಹ ಅಂತ ಹಾಕ್ತಾ ಇದ್ದ. ಏನು ಮಾಡ್ತೀಯಪ್ಪ ಅಂತ ಕೇಳ್ದ. ಇದನ್ನು ಇಂದ್ರನಿಗೆ ಕೊಡ್ತೀನಿ, ಇದು ವರುಣನಿಗೆ ಕೊಡ್ತೀನಿ, ಇದನ್ನು ಅಗ್ನಿಗೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದ. ಹುಡುಗ ಸಣ್ಣ ಹುಡುಗ, ಸಚ್ ಬ್ಯೂಟಿಫುಲ್ ಮೈಂಡ್. ಆ ವಯಸ್ಸು ಎಷ್ಟು ಚಂದ ಇರ್ತದೆ, ಅದು ಭಾಳ ಚಂದ ವಯಸ್ಸು. ಅಪ್ಪ ಯಾರಿಗೆ ಹಾಕ್ತಿ, ಇದನ್ನ ಯಾರು ಕೊಡ್ತಿ, ಇದನ್ನ ಯಾರು ಕೊಡ್ತಿ ಅಂತ. ಅಪ್ಪಗೆ ಸಿಟ್ಟು ಬಂತು. ಮೊದಲೇ ತಿರ್ಸಟ್ಟು ಮನುಷ್ಯ, ಸಿಟ್ಟು ಬಂತು. ನಿನ್ನ ಯಮ್ಮನಿಗೆ ಕೊಟ್ಟಿನ ಹೋಗು ಅಂದ. ಹುಡುಗೇನು ಭಯ ಆಗಲಿಲ್ಲ, ಯಮ್ಮ ಅಂದ್ರೆ ಗೊತ್ತಿಲ್ಲಲ್ಲ. ಗೊತ್ತಿಲ್ಲದ್ರ ಬಗ್ಗೆ ಭಯ ಇರೋದಿಲ್ಲ ನಮ್ಗೆ, ಗೊತ್ತಿದ್ದದ್ರ ಬಗ್ಗೆ ಭಯ ಇರ್ತದೆ. ನಮ್ಮ ಪುರಾಣದ ಪ್ರಕಾರ ಮೊಟ್ಟ ಮೊದಲನೇ ಮನುಷ್ಯ ದೇಹ ಸಮೇತ ಯಮಲೋಕಕ್ಕೆ ಹೋದ. ಸಣ್ಣ ಹುಡುಗ 8 ವರ್ಷಕ್ಕೆ ಹೋದ. ಯಮನ ಮನೆಗೆ ಹೋದ.
ಬಾಗಿಲ್ದಾಗ ಕೂತ ಯಮ ಊರಾಗಿಲ್ಲ, ಆಫೀಷಿಯಲ್ ಟೂರ್ ಮೇಲೆ ಹೋಗ್ಯಾನ 3 ದಿವಸ. ಒಳಗೆ ಹೋಗ್ಲಿಲ್ಲಮ್ಮ. ನಾ ಬಂದದ್ದು ಯಮ್ಮನ ಸಲುವಾಗಿ. ಯಮ್ಮನ ಹೆಂಡತಿ ಬಂದು ಕರಿತಾಳೆ, ಒಳಗೆ ಬಾರಪ್ಪ ಮಾರಾಯ, ನಮ್ಮ ಅತಿಥಿ ನೀನು, ಊಟ ಮಾಡು. ನಾ ಒಳಗೆ ಬರೋದಿಲ್ಲ ಅಂದ. ನಾ ಬಂದದ್ದು ಯಮ್ಮನ ಸಲುವಾಗಿ ಬಂದೀನಿ ಅಂದ. ಈ ನಾವು ಸಾಮಾನ್ಯವಾಗಿ ಸೀರಿಯಲ್ನಾಗ ಮತ್ತು ಸಿನಿಮಾದಾಗ ಯಮನ್ ಭಾಳ ಕೆಟ್ಟ ತೋರಿಸ್ತೀವಿ. ಅವ ಟೊಣಪಿರ್ತಾನ, ಕಪ್ಪು ಮುಖ, ದೊಡ್ಡ ಮೀಸಿ, ಈ ವಿಲನ್ ಮಾಡ್ದಂಗೆ ಹಾ ನಕ್ಕೋದು ಬರ್ತಾನೆ. ಹಿಂಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ನೋಡಿಲ್ಲ, ಆದ್ರೆ ಅವಂಗಿಲ್ಲ ಅಂತ ಖಾತ್ರಿ ಅದು. ನನಗೆ ಖಾತ್ರಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದರೆ ಉಪನಿಷತ್ನ ಬರುವಂಥ ವಿವರಣೆ ನೋಡಿದರೆ ಎಷ್ಟು ವಿನಯಶೀಲ ಮನುಷ್ಯ ಅವ. ಎಷ್ಟು ವಿನಯಶೀಲ ಅಂದರೆ ಅವ ಬಂದು 8 ಹುಡುಗನ ಕೈ ಮುಗಿತಾನವ. ಅಯ್ಯ ನನ್ನ ಅತಿಥಿಯಪ್ಪ ನೀನು, 3 ದಿವಸ ಒಳಗೆ ಬಂದಿಲ್ಲ ಅಂತ, ಊಟ ಮಾಡಿಲ್ಲ ಅಂತ, ದಯವಿಟ್ಟು ಒಳಗೆ ಬಾ. ನಿಂದೇನು ಅವಧಿ ಮುಗುದಿಲ್ಲಪ್ಪ, ಭೂಮಿ ಒಳಗೆ ವಾಪಸ್ ಹೋಗು ಅಂತಾನೆ. ಅವ ಆಗೋದಿಲ್ಲ ಅಂತ ನಾವು ಕಳಿಸಾನ ಇಲ್ಲೇ ಇರೋವನ. ಇಲ್ಲ ಮಾರ ನೀವು ಹೋಗಪ್ಪ, ನೀನು ವರ ಕೊಡ್ತೀನಿ, ಏನೇನು ಹೇಳ್ತಾನೆ, ನೀನು ಚಕ್ರವರ್ತಿ ಮಾಡ್ತೀನಿ, ಏನೇನು ಆಶಾ ತೋರಿಸ್ತಾನೆ, ನನಗೇನೂ ತೋರಿಸ್ಲಿಕ್ಕೆ ಹೋಗ್ಬೇಡ, ನಾ ಇಲ್ಲೇ ಇರೋವ. ಕಡಿಕೆ ಹೇಳ್ತಾನೆ, ನೀ ಏನಾರೇ 3 ವರ ಕೇಳ್ಕೊ. ಎಷ್ಟು ಚಂದ ಕೇಳ್ತಾನೆ ನೋಡ್ರಿ ಹುಡುಗ. ಭೂಮಿಯೊಳಗೆ ಎಲ್ಲರೂ ಹೆದರ್ತಾರೆ, ಸಾವು ಅಂದರೆ ಹೆದರ್ತಾರೆ. ಸಾವು ಅಂದರೆ ಏನು ಅಂತ ಕೇಳ್ತಾನೆ. 8 ವರ್ಷ ಹುಡುಗ ಸಾವು ಅಂದರೆ ಏನು ಅಂತ ಕೇಳ್ತಾನೆ. ಯಮ ಹೇಳ್ತಾನೆ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಟ್ರೇಡ್ ಸೀಕ್ರೆಟ್ ಅದು, ನನಗಿರೋದೇ ಅದೊಂದು ಪವರ್, ಅದು ಹೋಗ್ಬಿಟ್ಟು ನನ್ನ ನೌಕರಿ ಹೋಗ್ತದೆ, ಸಾವು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಬಿಡು ಹೋಗಲಿ. 2ನೇ ಪ್ರಶ್ನೆ, ಇದು ಬಹಳ ಮುಖ್ಯ ಪ್ರಶ್ನೆ ಸ್ನೇಹಿತನ, ಪೂರ್ತಿ ಉಪನಿಷತ್ ಕಥೆ ಹೇಳೋದಿಲ್ಲ. ಸಾವನ್ನು ಗೆಲ್ಲಿಕ್ಕೆ ಸಾಧ್ಯದ ಏನು ಅಂತ ಕೇಳ್ತಾನೆ. ಯಮ್ಮನ ಉತ್ತರ ಒಂದು ಜುಮ್ ಅನಿಸ್ಬಿಡ್ತೀವಿ ಮೈ ನನಗೆ. ಅವನು ಹೇಳ್ತಾನೆ, ಸಾವನ್ನು ಗೆಲ್ಲಬಹುದು, ಆದರೆ ದೇಹದಿಂದ ಸಾಧ್ಯ ಇಲ್ಲ. మరి ಎದರಿಂದ ಗೆಲ್ಬಹುದು? ನೀ ಮಾಡೋ ಕಾರ್ಯದಿಂದ ಸಾವನ್ನು ಗೆಲ್ಲಬಹುದು. ಎಂಥ ಚಂದದ ಮಾತಿದು. ದೇಹದಿಂದ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಈ ದೇಹ ಇರುವುದೇ ಸೌದು ಹೋಗೋದಕ್ಕೆ. ಶರೀರ ಅನ್ನೋ ಪದದ ಅರ್ಥನೇ ಪ್ರತಿಕ್ಷಣ ಸೌದು ಹೋಗುವಂಥದ್ದು. ಹಂಗೆ ನಾ ಪ್ರತಿಕ್ಷಣ ಕರಗಿ ಕರಗಿ ಸಾವಿನಡೆಗೆ ಹೋಗಬೇಕಾದದ್ದು ಶರೀರದ ಲಕ್ಷಣ ಅದು. ಹಂಗಾರೆ ಶಾಶ್ವತ ಆಗೋದು ಹೆಂಗೆ? ಅವ ಹೇಳ್ತಾರೆ, ನೀ ಮಾಡೋ ಕೆಲಸದಿಂದ ಶಾಶ್ವತ ಆಗ್ತೀಯ, ದೇಹದಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಶ್ರೀರಾಮನ ಬಗ್ಗೆ ಮಾತಾಡ್ತಿದ್ದೆ. 9600 ವರ್ಷಗಳ ಹಿಂದೆ ರಾಮ ಇದ್ದ ಅಂತ ನಂಬೋದು ನಾವು. 9600 ವರ್ಷಗಳಿದ್ದ ರಾಮ ನಮಗೆ ದೇವರಾಗಿಲ್ಲ ಏನ್ರಿ? ಇವತ್ತು ದೇವರಾಗಿಲ್ಲ. ಇವತ್ತಿಗೂ ರಾಮಾಯಣ ಪಾರಾಯಣ ಮಾಡೋರನ್ನ ಕಂಡಿದ್ದೇನೆ ನಾನು. ಅಂದರೆ ಒಬ್ಬ ರಾಜಕುಮಾರ ಆಗಿನ ಕಾಲಕ್ಕೆ ಬಹು ಪ್ರಚಲಿತವಾದಂಥ, ಭಾಳ ಜನ ಹೆಂಡಂದ್ರನ್ನ ಲಗ್ನ ಆಗುವಂಥದ್ದು. ರಾಜನೋ ಬಹುವಲ್ಲಭ ಅಂತ ಮಾತು. ರಾಜರಿಗೆ ಮಾರ್ಜಿನ್, ಬೇಕಾದಷ್ಟು ಮದುವೆ ಆಗೋಲ್ರಕ್ಕೋ. ಆಗಲಿಲ್ಲವ, ಏಕಪತ್ನಿ ವೃತಸ್ಥನಾಗಿದ್ದ. ಒಂದೇ ಮಾತು, 2ನೇ ಮಾತಿಲ್ಲ ರಾಮಂದು. ಸತ್ಯ ನ್ಯಾಯ ಹಿಡ್ಕೊಂಡದ್ದಕ್ಕೆ ರಾಮ ಒಬ್ಬ ಯುವರಾಜ ಆಗಿದ್ದವನು ನಮ್ಮ ಮುಂದೆ ದೇವರಾಗಿ ನಿಂತಿದ್ದಾನೆ. 3500 ವರ್ಷಗಳಿದ್ದಂಥ ಕೃಷ್ಣ, ಎಲ್ಲ ಚಕ್ರವರ್ತಿಗಳ ಕಿರೀಟ ಅವನ ಕಾಲ ಹತ್ತಿರ ಇದ್ದರೂ ಕೂಡ ತಾನು ಎಂದೂ ರಾಜ ಆಗಲಿಲ್ಲ, ಎಂದೂ ರಾಜ ಆಗಲಿಲ್ಲ. ತನ್ನ ಶಿಷ್ಯನಾದಂಥ ಅರ್ಜುನನ ರಥವನ್ನು ತೊಳೆದು, ಕುದುರೆ ತೊಳೆದು ಯುದ್ಧದಲ್ಲಿ ಸಾರಥಿ ಆಗ್ತಾನಲ್ಲ, ಕರ್ಮಯೋಗ ಕಲಿಸ್ಕೊಡ್ತಾನಲ್ಲ ಕೃಷ್ಣ, ಯಾವತ್ತೂ ರಾಜ ಆಗಲಿಲ್ಲ. ಅವನು ನಮಗೆ ದೇವರಾಗಿ ನಿಂತ್ಕೊಂಡ. ರಾಜಕುಮಾರ ಆಗಿದ್ದಂಥ ಬುದ್ಧ, ಜಗವೆಲ್ಲ ಮಲಗೆಲ್ಲರೂ ಬುದ್ಧನೊಬ್ಬನೆದ್ದ ಅಂತ ಹೇಳಿ ಕಾಡಿಗೆ ಹೋದ್ನಲ್ಲ, ಸತ್ಯ ಹುಡ್ಕೊಂಡು ಎಲ್ಲವನ್ನು ಬಿಟ್ಟು ಹೋದಂಥ ಬುದ್ಧ ನಮಗೆ ದೇವರಾದ. ಅವನು ರಾಜಕುಮಾರನಾಗಿ, ಅತ್ಯಂತ ಸುಂದರ ರಾಜಕುಮಾರನಾಗಿದ್ದಂಥ ಮನುಷ್ಯ, ರಾಜ ಬೇಡ ನನಗೆ, ಅಪರಿಗ್ರಹ, ಏನನ್ನು ಕೂಡಿಡಬಾರದು ಅಂತ ಹೋದಂಥ ಮಹಾವೀರ ನಮಗೆ ದೇವರಾದ. 32 ವರ್ಷದ ಹುಡುಗ, ಕಣ್ಣಲ್ಲಿ ಪ್ರೀತಿಯನ್ನು ತುಂಬಿಕೊಂಡು, ಅಂತಃಕರಣವನ್ನು ತುಂಬಿಕೊಂಡು, ಪ್ರೀತಿ ಬಿಟ್ಟು ಏನೇ ಜಗತ್ತಲ್ಲಿ ಇನ್ನೇನೂ ಇಲ್ಲ ಅಂತ ಹೇಳಿ ಶಿಲುಬೆಗೆ ಏರಿದಂಥ ಯೇಸು ಕ್ರಿಸ್ತ ನಮಗೆ ದೇವರಾದ. ಯಾಕೆ ಈ ಮಾತನ್ನು ಹೇಳ್ತಿದ್ದೀರಿ ಅಂದರೆ, ಇವ್ರು ಯಾರೂ ಶ್ರೀಮಂತರ ಸಲುವಾಗಿ ಆಗಿಲ್ಲ. ಇವರಾದದ್ದು ಜಗತ್ತಿಗೆ ಕೊಟ್ಟವರು. ಯಾರು ಪಡ್ಕೊಂಡ್ರು ಅವ್ರು ಯಾರೂ ದೊಡ್ಡವರಾಗಲಿಲ್ಲ, ಕೊಟ್ಟವ್ರು ಯಾರೂ ಸಣ್ಣವರಾಗಲಿಲ್ಲ. ಈ ಮಾತನ್ನು ಜೀವನ ಬೆಲೆ ಹರಿಸ್ಬೇಕಾದ್ರೆ, ಯಾವುದರಿಂದ ಮನುಷ್ಯ ಜೀವನ ಅಳಿತೀವಿ ಅಂದಾಗ ಸಾಕ್ರೆಟಿಸ್ ಒಂದು ಮಾತು ಹೇಳ್ತಾನೆ, ಭಾಳ ಒರಟು ಮಾತು. ಸಾಕ್ರೆಟಿಸನ್ ಮಾತೇ ಒರಟು. ಅವ್ನು ಹೇಳ್ತಾನೆ, ಸಕ್ಸಸ್ ಆಫ್ ಎ ಲೈಫ್ ಈಸ್ ಮೆಜರ್ಡ್ ಬೈ ದ ನಂಬರ್ ಆಫ್ ಪೀಪಲ್ ಹೂ ಕ್ರೈ ವೆನ್ ಯು ಡೈ ಅಂತ. ನೀನು ಸತ್ತಾಗ ಎಷ್ಟು ಜನ ಅಳುತ್ತಾರೋ ಅದ್ರ ಮೇಲೆ ನಿನ್ನ ಜೀವನ ಸಾರ್ಥಕ್ಯ ಗೊತ್ತಾಗುತ್ತೆ. ಹೋದ್ನಾ ಚಲೋ ಆತು ಬಿಡ್ರಿ ಅಂದ್ರೆ ಜೀವನ ಫೇಲ್ಯೂರ್ ಅದು.
ಪ್ರಪಂಚದ ಎಲ್ಲ ವಸ್ತುಗಳ ಬೆಲೆಯನ್ನು ದುಡ್ಡಿನಲ್ಲಿ ಅಳೆಯುವಂಥ ನಾವು ಮನುಷ್ಯ ಜೀವನದ ಬೆಲೆಯನ್ನು ಮಾತ್ರ ದುಡ್ಡಲ್ಲಿ ಅಳೆಯೋಲ್ಲ. ಹಿಂಗೊಮ್ಮೆ ಅಂದು ಸಿಕ್ಕಾಕ್ಕೊಂಡಿನಿ ನಾನು, ಹಿಂಗೊಮ್ಮೆ ಅಂದು ಸಿಕ್ಕಾಕ್ಕೊಂಡಿನಿ. ಪಡ್ಕೊಳ್ಳೋದಲ್ಲ ಭಾಳ ಸುಲಭ, ಸಂತೋಷ ಅನ್ನಿಸ್ತದೆ ಪಡ್ಕೊಂಡಾಗ. ಏನಾದರೂ ಪಡ್ಕೊಂಡ ಸಂತೋಷ ಅನ್ನಿಸ್ತದೆ, ಆದರೆ ನಿಜವಾಗಿ ಸಂತೋಷ ಇರೋದು ಕೊಡೋದ್ರಾಗದು. ಇದೊಂದು ದೊಡ್ಡ ಜೀವನ ಮೌಲ್ಯ. ಮೌಲ್ಯ ಅಂದರೆ ಏನು? ನಿಜವಾದ ಅರ್ಥ ಡಿಕ್ಷನರಿ ತೆಗೆದು ನೋಡಿದರೆ ಬೆಲೆ ಅಂತ ಅರ್ಥ. ದಯವಿಟ್ಟು ಗಮನಿಸಿ, ನೀವು ಯಾವುದೇ ವಸ್ತು, ನೀವು ಹೊಸ ಕಾರ್ ತೊಗೊಂಡೆ ಅಂತ ಹೇಳ್ರಿ, ಎಷ್ಟು ಕೊಟ್ರಿ? ಹೊಸ ಶರ್ಟ್ ತೊಗೊಂಡ್ರೆ ಎಷ್ಟು ಆಗ್ತಿದೆ ಶರ್ಟಿಗೆ? ಅಂದರೆ ನಮ್ಮ ಸುತ್ತಮುತ್ತಲು ಇರುವಂಥ ಪ್ರತಿಯೊಂದು ವಸ್ತುವಿನ ಬೆಲೆಯನ್ನು ನಾವು ಅಳೆಯೋದು ರೊಕ್ಕದಿಂದ, ದುಡ್ಡಿನಿಂದ. ಆದರೆ ಒಂದು ದಿವಸ ನಾನು ವಾಕಿಂಗ್ ಹೋದಾಗ ಎದುರುಗ ಮನುಷ್ಯ ನಾಯಿ ಮರಿ ಹಿಡ್ಕೊಂಬಂದರು. ನಾನು ನಾಯಿ ಮರಿ ಚಲೋ ಅದಲ್ರಿ ಅಂದೆ. ಏನು ಚಲೋ ರೀ ಸರ್, ಭಾಳ ಕಾಸ್ಟ್ಲಿ ಆಯ್ತು ಅಂದರು. ಒಂದು ನಾಯಿ ಮರಿಗೆ ಬೆಲೆ ಇರ್ತದೆ ನನಗೆ ಗೊತ್ತಿಲ್ಲ ರೀ. ನಾವು ಹಳೆ ಕಾಲದ ಮಂದಿ ನಾಯಿಗೊಂದು ಬೆಲೆ ಇರ್ತದೆ ಅಂತ ಗೊತ್ತಿಲ್ಲ. ನಾಯಿ ಜೀವಕ್ಕೆ ಬೆಲೆ ಇದೆ, ಹಿಂಗೆ ನಾಯಿಗೊಂದು ಟ್ಯಾಗ್ ಹಾಕಿ ಬೆಲೆ ಇರ್ತದೆ ಅಂತ ಗೊತ್ತಿಲ್ಲ. ಅವ್ರು ಹೇಳಿದ್ರು ವೋಡಾಫೋನ್ ಅಡ್ವರ್ಟೈಸ್ಮೆಂಟ್ ಬರೋದಕ್ಕಿಂತ ಮೊದಲು 2,000 ರೂಪಾಯಿ ಇದ್ದದ್ದು ಈಗ 12,000 ರೂಪಾಯಿ ಆಗಿದೆ ರೀ ಅಂದರು. ನಾನು ನಾಯಿ ಮುಟ್ಲಿಕ್ಕೆ ಹೆದರಿಕೆ ನನಗೆ. ಅದು ಕಡಿತದಂತಲ್ಲ, 12,000 ರೂಪಾಯಿ ಬೆಲೆ ನಾಯಿ, ಅದನ್ನೇ ಮುಟ್ಟೋದ್ರಿ. ನನಗನಿಸ್ತು ನಾಯಿ ಬೆಲೆ ಸಹಿತ ರೂಪಾಯಿದಾಗ ಹೇಳ್ತೀವಲ್ಲ ನಾವು. ಆದರೆ ಅಟ್ಲೀಸ್ಟ್ ಇನ್ ದ ಸಿವಿಲೈಸ್ಡ್ ಪಾರ್ಟ್ ಆಫ್ ದಿ ವರ್ಲ್ಡ್ ಯಾರಾದರೂ ನನ್ನ ಸ್ನೇಹಿತರು ತನ್ನ ಮಗನೋ ಮಗಳನ್ನ ಕರ್ಕೊಂಡು ವಾಕಿಂಗ್ ಬಂದರೆ ಮಗನಿಗೆ ಎಷ್ಟು ಕೊಟ್ರಿ ಅಂತ ಎಂದೂ ಕೇಳೋದಿಲ್ಲ, ಮಗಳಿಗೆ ಎಷ್ಟು ಕೊಟ್ರಿ ಅಂತ ಯಾರೂ ಕೇಳೋದಿಲ್ಲ. ಅಂದರೆ ಏನಾಯ್ತು? ಪ್ರಪಂಚದ ಎಲ್ಲ ವಸ್ತುಗಳ ಬೆಲೆಯನ್ನು ದುಡ್ಡಿನಲ್ಲಿ ಅಳೆಯುವಂಥ ನಾವು ಮನುಷ್ಯ ಜೀವನದ ಬೆಲೆಯನ್ನು ಮಾತ್ರ ದುಡ್ಡಲ್ಲಿ ಅಳೆಯೋಲ್ಲ. ಹಿಂಗೊಮ್ಮೆ ಅಂದು ಸಿಕ್ಕಾಕ್ಕೊಂಡಿನಿ ನಾನು, ಹಿಂಗೊಮ್ಮೆ ಅಂದು ಸಿಕ್ಕಾಕ್ಕೊಂಡಿನಿ. ಒಂದು ಸಣ್ಣ ಊರು, ಒಬ್ಬ ಸನ್ಯಾಸಿ ಬರ್ತಾನೆ ತಿರ್ಗಾಡ್ಕೊತ. ರಾತ್ರಿ ಆಗಿಬಿಟ್ಟದೆ, ಎಲ್ಲಿ ಮಲ್ಕೋಬೇಕು ಅಂತ ನೋಡಿದೆ. ಒಂದು ಮನೆ ಮುಂದೆ ಕಟ್ಟಿತ್ತು, ಕಟ್ಟಿ ಮೇಲೆ ತನ್ನ ಚಾಪಿ ಹಾಸ್ಕೊಂಡು ಹೊತ್ಕೊಂಡು ಮಲ್ಕೊಂಡ. ಮುಂಜಾನೆ 4 ಗಂಟೆ ಹೊತ್ತಿಗೆ ಯಾರೋ ಬಂದು ಆ ಮನೆ ಬಾಗ್ಲ ಬಿಡಿದ್ರು. ಮನೆ ಬಾಗ್ಲ ತೆಗೆದು ಕಣ್ಣು ತಗೊಂಡು ನೋಡ್ಕೊತಾನೆ, ಹಂಗೆ ಕಣ್ತು ಮಲ್ಕೊಂಡ, ಹಂಗೆ ಕಣ್ಣು ತೆಗೆದು ನೋಡ್ತಾನೆ. ಬಾಗ್ಲ ಬಿಡಿದ್ರು, ಒಳಗಿನ ಬಾಗ್ಲ ತೆಗೀತು. ಒಬ್ಬ ಹುಡುಗಿ ಹೊರಗೆ ಬಂದ್ಲು. ಬಾಗ್ಲ ಬಿಡಿದ್ರು, ಏನಾಯ್ತು ಅಂತ ಕೇಳಿದ್ಲು. ರಾಮಣ್ಣ ಹೋದ. ಹೌದಾ, ಗೊತ್ತಾಗಲಿಲ್ಲ ನನಗೆ. ಆಯ್ತು ಅಂತ ಹೇಳಿ ಹೋದವ. ಹುಡುಗಿ ಒಳಗೆ ಅಜ್ಜಿಗೆ ಹೇಳಿದ್ಲು, ಮನೆಗೆ ಅಜ್ಜಿ ಇದ್ಲು. ಅಜ್ಜಿ, ರಾಮಣ್ಣ ಹೋದ್ರಂತ. ಹೌದಾ, ರಾಮಣ್ಣ ಹೋದ್ನ, ಹೋಗಿ ನೋಡ್ಕೊಂಬಾವ. ಅವ್ನು ಸ್ವರ್ಗಕ್ಕೆ ಹೋದ್ನೋ ನರಕಕ್ಕೆ ಹೋದ್ನೋ ನೋಡ್ಕೊಂಬಾ ಅಂದ. ನೋಡ್ಕೊಂಬರ್ತೀನಿ ಹುಡುಗಿ ಹೋದ್ಲು. ಇವು ಸನ್ಯಾಸ ಅಂತ ನಾನು ಜನ್ಮ ಪೂರ್ತಿ ಇದನ್ನೇ ಮಾಡೀನಿ ಕೆಲಸ, ಸ್ವರ್ಗಕ್ಕೆ ಹೋಗೋದು ಇವಾಗ ಹೆಂಗೆ ಗೊತ್ತಾಗ್ತದೆ ನೋಡೋಣಂದ. ಅರ್ಧ ತಾಸು ಹುಡುಗಿ ವಾಪಸ್ ಬಂದ್ಲು. ಏನಾತ ಅಂತ ಅಜ್ಜಿ ಕೇಳಿದ್ಲು. ಅಜ್ಜಿ, ರಾಮಣ್ಣ ಹೆಂಗೆ ನರಕಕ್ಕೆ ಹೋಗ್ತಾನೆ, ಸ್ವರ್ಗಕ್ಕೆ ಹೋದ ಅಂದ. ಇವ ಅಂದ, ಸ್ವರ್ಗಕ್ಕೆ ಹೋದಿ ಹುಡುಗಿ ಹೆಂಗೆ ಗೊತ್ತಾಯ್ತು? ಆ ಹುಡುಗಿನ ಕೇಳ್ದ, ನಾನು ತಡ್ಕೊಳಿಕ್ಕೆ ಆಗೋಲ್ತು, ನಾ ಸನ್ಯಾಸ ಇದೇ ಕೆಲಸ ಮಾಡವ, ಸ್ವರ್ಗಕ್ಕೆ ಹೋದ ನಿನಗೆ ಹೆಂಗೆ ಗೊತ್ತಾಯ್ತು, ರಿಸೀಟ್ ಹೆಂಗೆ ಬಂತು ನಿನಗೆ ಅಂತ ಅಜ್ಜಿ ಹೇಳಿದ್ಲಂತ. ಹಂಗಲ್ರಿ, ಮನೆ ಮುಂದೆ ಜನಸಾಗರ ನೆರೆದದ, ರಾಮಣ್ಣ ಹೋದ ಅಂತ 1000 ಮಂದಿ ಹಳ್ಳಿಕ್ಕೆ ಹತ್ತಾರ ಮುಂದೆ. ಅಷ್ಟು ಮಂದಿಗೆ ಚಲೋ ಮಾಡ್ದವ್ ನರಕಕ್ಕೆ ಹೆಂಗೆ ಹೋಗ್ತಾನೆ ರೀ? ಎಷ್ಟು ಚಂದ ಮಾತದ. ಅಷ್ಟು ಮಂದಿಗೆ ಚಲೋ ಮಾಡ್ದವ್ ನರಕಕ್ಕೆ ಹೆಂಗೆ, ಸ್ವರ್ಗಕ್ಕೆ ಹೋಗ್ಯ ನಾವು. ಅದೇ ಸಾಕ್ರೆಟಿಸನ ಮಾತು ಎಷ್ಟು ಚಂದ ಅದ ನೋಡ್ರಿ. ಅದು ನಾನು ಇರೋ ತನಕನೂ ಬರೀ ನನಗೋಸ್ಕರ ಬದುಕಿದ್ರೆ ಪ್ರಪಂಚ ನಿಮ್ಮನ್ನು ಯಾವತ್ತೂ ನೆನಪಿಡೋದಿಲ್ಲ. ಪ್ರಪಂಚ ಬೇಡ, ನಿಮ್ಮ ಮರಿಮಕ್ಕಳು ನೆನಪಿಡೋದಿಲ್ಲ ನಿಮ್ಮ ಹೆಸರು. ಆದರೆ ಮತ್ತೊಬ್ಬರಿಗೋಸ್ಕರ ಮಾಡಿದ್ರನ್ನ ಪ್ರಪಂಚ ಯಾವತ್ತೂ ಮರೆಯೋದಿಲ್ಲ. ಈ ಮೌಲ್ಯ ಅದಲ್ಲ, ಜಗತ್ತಿಗೆ ಕೊಡುವಂಥ ಶಕ್ತಿ ಇರುವಂಥವ್ರು ಮಾತ್ರ ಮೌಲ್ಯವಂತರು ಅಂತ ಆಗ್ತಾರೆ. ಈ ಮೌಲ್ಯಗಳಂದಾಗ ನನಗೊಂದು ನೆನಪಾಗೋದು, ಮೌಲ್ಯಗಳನ್ನು ಹೆಂಗೆ ಕಲಿಸೋದು, ಹೆಂಗೆ ಮಕ್ಕಳಿಗೆ ಮೌಲ್ಯಗಳನ್ನು ಮಕ್ಕಳಿಗೆ ಭಾಷಣ ಮಾಡಿ ಕಲಿಸ್ಲಿಕ್ಕೆ ಆಗೋದಿಲ್ಲ, ಲೇಖನ ಬರೆದು ಕಲಿಸ್ಲಿಕ್ಕೆ ಆಗೋದಿಲ್ಲ. ನಡೆದೇ ತೋರಿಸ್ಬೇಕಾಗ್ತದೆ, ನಡೆದೇ ಬೇರೆ ಹಾದಿ ಇಲ್ಲ. ನಾನು ಬೇರೆ ಹಾದಿ ಇಲ್ಲ. ನೀವು ಹೇಳಿದ್ದನ್ನು ಮಕ್ಕಳು ನಂಬ್ಕೋತಾರೆ ಅಂತ ಖಂಡಿತ ಅನ್ಕೋಬೇಡ್ರಿ.